ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹುಡುಕಾಟ, ಸಂತೆಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ನೈತಿಕ ಪೊಲೀಸ್ಗಿರಿ, ಮಹಿಳೆಗೆ ನಿಂದನೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ, ಆರೋಪಿಗೆ 20 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ, ಪೋಕ್ಸೋ ನ್ಯಾಯಾಲಯದಿಂದ ಕಾಮುಕರಿಗೆ ಕಠಿಣ ಸಂದೇಶ. ಜನತಾ ಸಮಾವೇಶಕ್ಕೆ ಸಿದ್ಧತೆ, 1.5 ಲಕ್ಷ ಭಾಗಿಯಾಗುವ ನಿರೀಕ್ಷೆ, 1400 ಪೊಲೀಸರ ನಿಯೋಜನೆ, ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ಮುರಳಿ ಮೋಹನ್ ಕನ್ನಡದವನೇ ಅಲ್ಲ, ಸಕಲೇಶಪುರಕ್ಕೆ ಮುರಳಿ ಮೋಹನ್ ಕೊಡುಗೆ ಏನೂ ಇಲ್ಲ, ಕಾಂಗ್ರೆಸ್ ಮುಖಂಡರ ಹೇಳಿಕೆ. ಕಣ್ಸ್ವಾಮಿ ಅವರ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ, ಮುರಳಿ ಮೋಹನ್ ಮೇಲೆ ಸುಳ್ಳು ಆರೋಪ, ಯುವ ಮುಖಂಡ ನಂದೀಶ್ ಬ್ಯಾಬಾ ಸ್ಪಷ್ಟನೆ. ಮುರಳಿ ಮೋಹನ್ ಮೇಲಿನ ಆರೋಪ ಶುದ್ಧ ಸುಳ್ಳು, ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ, ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒತ್ತಾಯ. ವಾರ್ತೆಗಳ ವಿವರ. ಒಂದ್ ಕಡೆ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಸ್ವಯಂ ಘೋಷಿತ ಒಂದು ಯುದ್ಧವನ್ನ ಸಾರ್ತಾ ಇದ್ದಾರೆ ಹಿಂದೂಪರ ಕಾರ್ಯಕರ್ತರು. ಫೈನ್, ಬಟ್ ಆದರೆ ತಪ್ಪಲ್ಲ. ಆದ್ರೆ ಕೆಲವು ಕಡೆ ನೈತಿಕ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ನೋಡಿದೀವಿ. ಬೆಂಗಳೂರಿನಲ್ಲಿ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರೆಲ್ಲರೂ ಕೂಡ ನೈತಿಕ ಪೊಲೀಸ್ಗಿರಿ ಮಾಡಿ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಅದಾದ ಮೇಲೆ ಜಾಮೀನಿಂದ ಹೊರಗೆ ಬಂದ್ರು. ಈ ತರದವೆಲ್ಲ ನೋಡಿದ್ವಿ ನಾವು. ಇದನ್ನೇ ಪ್ರೇರಣೆಯಾಗಿ ತೆಗೆದುಕೊಂಡ ಇನ್ನೊಂದಿಷ್ಟು ಜನ ಕಾರ್ಯಕರ್ತರು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೀರೋಗಳಾಗಬಿಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಜಾಸ್ತಿ ಲೈಕ್ಸ್ ಬರಬೇಕು, ಕಮೆಂಟ್ ಬರಬೇಕು, ನಾನು ಹಿಂದೂ ಪರ ಕಾರ್ಯಕರ್ತ ಅಂತ ಗುರುತಿಸ್ಕೊಬೇಕು ಅನ್ನೋ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಗೊತ್ತಿಲ್ಲ. ಸಕಲೇಶಪುರದ ಹೆತ್ತೂರು ಗ್ರಾಮದಲ್ಲಿ ವಾರದ ಸಂತೆ ನಡಿಬೇಕಾದ್ರೆ ಅಲ್ಲಿ ಹೋಗಿ ಜನರನ್ನ ಯಾರ್ಯಾರು ಒಂಚೂರು ಬೆಳ್ಳಗ್ ಕಾಣಿಸ್ತಾರೆ, ಹೊರಗಡೆ ದೇಶದವ್ರ ಕಂಡಂಗ್ ಕಾಣಿಸ್ತಾರೆ, ಯಾರು ಬುರ್ಕಾ ಹಾಕೊಂಡಿರ್ತಾರೆ, ಯಾರು ಮುಸಲ್ಮಾನರನ್ನು ಕೂಡ ನಿಲ್ಲಿಸಿ ಪ್ರಶ್ನಿಸಿ ಆಧಾರ್ ಕಾರ್ಡ್ ತೋರಿಸು, ಯಾರು ನೀನು, ಎಲ್ಲಿಂದ ಬಂದಿದೀಯಾ, ಹಂಗೆ ಹಿಂಗೆ ಅಂತ ಕೇಳ್ತಾ ಆಧಾರ್ ಕಾರ್ಡ್ ಇಲ್ಲ ಅಂತ ಕೇಳ್ದ ಓರ್ವ ಮುಸಲ್ಮಾನ ಮಹಿಳೆಗೆ ಕೆಲ ನಿಂದನಾರ್ಹ ಪದಗಳನ್ನ ಬಳಸಿ ಬೈದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಾನೇ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ. ಈತ ತಾನೇ ಹೇಳಿಕೊಳ್ಳುವಂತೆ ಜೆಡಿಎಸ್ ಕಾರ್ಯಕರ್ತನಂತೆ ಈತ ಅಲ್ಲೇ ಸಕಲೇಶಪುರ ತಾಲೂಕಿನ ಕರಗೂರು ಗ್ರಾಮದ ನಿವಾಸಿ ಪ್ರಮೋದ್ ಅಂತಕ್ಕಂಥವ್ರು. ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಮಾಧ್ಯಮದವನು ಅಂತ ಹೇಳಿಕೊಂಡು ಸಕಲೇಶಪುರದ ಹೆತ್ತೂರಿನ ಸಂತೆಯಲ್ಲಿ ತಿರುಗಾಡಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಾಡುವ ನೆಪದಲ್ಲಿ ಈ ರೀತಿ ನೈತಿಕ ಪೊಲೀಸ್ಗಿರಿ ಮಾಡಿರ್ತಕ್ಕಂಥದ್ದು. ನಾವು ನಿಮ್ಮ ಉದ್ದೇಶವನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಮಿಸ್ಟರ್ ಪ್ರಮೋದ್. ನಿಮಗೆ ಆತರ ಅಕ್ರಮ ವಲಸಿಗರು ಬಾಂಗ್ಲಾದೇಶದವರೋ ಮತ್ತೊಂದು ದೇಶದವರೋ ಇನ್ನೊಂದು ದೇಶದವರೋ ಅಕ್ರಮ ವಲಸಿಗರು ಯಾರಾದ್ರೂ ಇದ್ದಾರೆ ಎಂದು ಅನಿಸಿದರೆ, ಅನುಮಾನ ಬಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ, ಪೊಲೀಸರಿಗೆ ಮಾಹಿತಿ ಕೊಡಿ. ಪೊಲೀಸರು ಹೋಗ್ತಾರೆ, ನೀನ್ ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಾರೆ, ಎಲ್ಲಿಂದ ಬಂದೆ, ಹೆಂಗ್ ಬಂದೆ, ಯಾಕೆ ಬಂದೆ, ಯಾರು ಕರ್ಕ ಬಂದ್ರು, ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯ ಅಂತ ವಿಚಾರಣೆ ಮಾಡ್ತಾರೆ. ಅವ್ರೇನಾದ್ರೂ ಅಕ್ರಮವಾಗಿ ಬಂದಿದ್ರೆ ಕ್ರಮ ತಗೊಳ್ತಾರೆ. ಅದನ್ನು ಬಿಟ್ಟು ನಾನೇ ನೈತಿಕ ಪೊಲೀಸ್ಗಿರಿ ಮಾಡ್ಬಿಡ್ತೀನಿ, ನಂದೇ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೀರೋಯಿಸಮ್ ತೋರ್ಸಕ್ ಹೋಗಿ ಸಿಕ್ಕವ್ರನ್ನ ಪ್ರಶ್ನೆ ಮಾಡೋದು ಯಾವ ನೈತಿಕತೆ ಇದೆ ರೀ ನಿಮ್ಗೆ? ಯಾವ ಆಧಾರದ ಮೇಲೆ ಹೋಗ್ಬಿಟ್ಟು ಬೇರೆ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತೀರಿ? ಯಾಕೆ ಕೊಡ್ಬೇಕು ನಿಮಗೆ? ಯಾಕೆ ಆಧಾರ್ ಕಾರ್ಡ್ ತೋರಿಸ್ಬೇಕು ನಿಮಗೆ? ಹೌದು, ಅವರೆಲ್ಲ ಅಕ್ರಮವಾಗಿ ಬಂದಿದ್ದಾರೆ ಅಂತ ಭಾವಿಸೋಣ. ನೀವ್ಯಾರು ಕ್ರಮ ತಗೊಳಕ್ಕೆ? ಅದಕ್ಕೆ ಅಂತಾನೆ ಸರ್ಕಾರ ಪೊಲೀಸ್ ಅಂತ ಒಂದು ವ್ಯವಸ್ಥೆಯನ್ನ ಇಟ್ಟಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ, ಕಾನೂನು ಸುವ್ಯವಸ್ಥೆಯನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರಿದ್ದಾರೆ. ಕಂಪ್ಲೇಂಟ್ ಕೊಡಿ. ಯಾರೋ ಎಲ್ಲೋ ಏನೋ ಮಾಡಿ ಹೈಪ್ ಆಗ್ತಾ ಇದ್ದಾರೆ, ನಾನು ಅದನ್ನೇ ಮಾಡ್ಬಿಡ್ತೀನಿ, ನಾಳೆ ಹೀರೋ ಆಗ್ಬಿಡ್ತೀನಿ ಸಕಲೇಶಪುರದಲ್ಲಿ ಅನ್ನೋ ಭ್ರಮೆ ಇಟ್ಕೊಂಡು ಓಡಾಡಿದ್ರೆ, ಪುನೀತ್ ಕೆರೆಹಳ್ಳಿ ಅಂತಕ್ಕಂಥವ್ರನ್ನ ಇದೇ ರೀತಿ ಮಾಡಿದ್ರಿ ಅಂತ ಹೇಳಿ ಅರೆಸ್ಟ್ ಮಾಡಿದ್ರಿ ಅಲ್ವಾ? ಅರೆಸ್ಟ್ ಮಾಡಿ, ಇವ್ರನ್ನು ಅರೆಸ್ಟ್ ಮಾಡಿ, 4 ದಿವಸ ಬುದ್ಧಿ ಬರುತ್ತೆ. ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಇವ್ರು ಹೋಗ್ಬಿಟ್ಟು ಅಲ್ಲಿ ಯಾರೋ ಮುಸಲ್ಮಾನ ಮಹಿಳೆನ ಕೆಣಕದು, ಅವ್ರು ಬಂದು ಮತ್ತೆ ಇವ್ರಿಗೆ ತತ್ಕದು, ಇದರಿಂದ ಮತ್ತೆ ಇವ್ರು ಗಲಾಟೆ ಮಾಡ್ಕೊಳ್ಳೋದು, ಅಮಾಯಕರು ಜೀವಗಳನ್ನ ಬಲಿ ಕೊಡೋದು. ವಿಡಿಯೋ ಮಾಡಿ ಇವನೋಗೆಲ್ಲ ಕುತ್ಕೊಂಡ್ಬಿಡ್ತಾನೆ ಕತ್ಲಲ್ಲಿ. ಯಾರು ಅಮಾಯಕರು ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ, ಯಾವ್ದು ಅಮಾಯಕ ಜೀವಗಳು ಬಲಿ ಆಯ್ತವೆ. ಮಾಡಕ್ 1000 ಕೆಲಸ ಇದಾವ್ ಮಾಡ್ರಿ.
ಅದು ಬಿಟ್ಟು ಇಂಥವೆಲ್ಲ ಮಾಡ್ಕೊಂಡು ಸುಮ್ಮನೆ ಯಾಕ್ರಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ ಸಮಾಜದಲ್ಲಿ? ಯಾಕ್ರಿ ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀರಿ? ನನ್ನ ಪ್ರಕಾರ ಪೊಲೀಸರು ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಒಳಗಾಕಿ 4 ದಿವಸ ಬುದ್ಧಿ ಬರಲಿ. ಸಮಾಜದಲ್ಲಿ ಅಶಾಂತಿಯನ್ನ ನೀವ್ ಏನ್ ಮಾಡಕ್ ಹೊರಟಿದ್ದೀರಿ? ನೀವೆಲ್ಲ ಇದನ್ನ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಿ? ಎಸ್, ನೋಡಿ ಆ ವಿಡಿಯೋನ. ಹೆತ್ತೂರು ಗ್ರಾಮ ಏನಿದೆ ಆ ಪ್ರದೇಶಕ್ಕೆ ಬಂದಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷದಲ್ಲಿ ಸಂತೆ ಏನು ನಡೆಯುತ್ತೆ, ಮಾರ್ಕೆಟ್ ಏನು ನಡೆಯುತ್ತೆ ಒಂದು ಭಾಗಕ್ಕೆ ಹೋಗ್ತೀನಿ, ನೋಡೋಣ. ನೀವು ಒಂಚೂರು ಆಧಾರ್ ಕಾರ್ಡ್ ಕೊಡಿ ನೋಡೋಣ. ಆಧಾರ್ ಕಾರ್ಡ್ ತಂದಿಲ್ಲ ನೀವು? ಪಕ್ಕ ನೀವು ಶ್ರೀನಿವಾಸ್ ಅಂತೇವರಾ? ಹೌದಾ? ಎಷ್ಟು ಸಮಯದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ನಿಮ್ಮದೇ ಸ್ವಂತ ಅಂಗಡಿನಾ? ನಿಮ್ದು ಆಧಾರ್ ಕಾರ್ಡು ಐ ಡಿ ಕಾರ್ಡ್ ಏನಿಲ್ಲ ನಿಮ್ಮ ಹತ್ರ? ಮನೇಲಿ ಹಾಕಿಟ್ಟಿದ್ದೀರಾ? ಯಾಕೆ ತರಬೇಕಲ್ಲ? ಹಾಂ, ನೀವು ಕರ್ನಾಟಕದವರ ಬೇರೆ ಅಸ್ಸಾಂ ಕಡೆಯವರಾ? ಅಸ್ಸಾಂ ಮೂಲದವರಾ ಅಥವಾ ಬೇರೆ ಕಡೆಯವರಾ? ಸುಳ್ಳು ಹೇಳ್ಬಾರ್ದು. ಲೋಕಲ್ನವರಾ? ಸರಿ, ಆಯಿತು. ಅಂತಕ್ಕಂಥ ರಾಜಕಾರಣಿಗಳು, ಹಲ್ಕಟ್ಟು ರಾಜಕಾರಣಿಗಳು ನಿಜಕ್ಕೂ ಕೂಡ ವೋಟ್ ಬ್ಯಾಂಕ್ಗೋಸ್ಕರ ಏನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇವುಗಳು? ನೋಡಿ, ಈತ ಬಂದಿದ್ದಾನೆ, ಈತ ನಮ್ಮ ದೇಶದ ಅಲ್ವೇ ಅಲ್ಲ, ಈತ ಇಲ್ಲ ಬೇರೆ ಕಡೆಯವನು, ಈತ ಅಸ್ಸಾಂ ಮೂಲದವನೇ ಅಲ್ಲ. ಈತ ನೋಡಿದ್ರೆ ಗೊತ್ತಾಗುತ್ತೆ ಬಾಂಗ್ಲಾದವ್ರಂಗೆ ಕಾಣ್ತಾರೆ ಇವ್ರುಗಳು. ಆದರೆ ಇಲ್ಲೂ ನಾನು ಆಧಾರ್ ಕಾರ್ಡ್ ಕೇಳಿದರೆ ಎಷ್ಟು ದುರಹಂಕಾರದಿಂದ ಮಾತಾಡ್ತಾರೆ ಇವರು ಅಂದರೆ. ಬೇಗ ಕೊಡಿ. ಸ್ವಿಚ್ ಆಫ್ ಹೋಗ್ಯಾ ಮೊಬೈಲ್? ನೋಡಿ, ಇವರು ಬಾಂಗ್ಲಾದೇಶದವರು. ಈತ ನೋಡಿ, ಸಕಲೇಶ್ಪುರ ತಾಲೂಕಿನಲ್ಲಿ ಇವರು ಕೇವಲ ಕೊಡಗು ಮಾತ್ರ ಅಲ್ಲ, ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲೂ ಕೂಡ ಇವರು ಇರ್ತಕ್ಕಂಥದ್ದು. ಮಾತನಾಡಿದ್ರೆ ಒಂದು ದಾಖಲೆ ಕೂಡ ಕೊಡೋದಿಲ್ಲ ಇವರುಗಳು. ನೋಡೋಣ, ಇಲ್ಲೊಂದು ಸ್ವಲ್ಪ ಜನ ಯಾರು ಮಾತನಾಡಿಸ್ತೀನಿ, ಅವ್ರ ಹೆಸರೇನು ಅಂತ. ಭಯ್ಯ, ನಿಮ್ಮ ಹೆಸರೇನು? ಅಪ್ಪ ನಮ್ ಕ್ಯಾ? ಜಾರುದ್ದೀನ್. ಯಾವ ಊರು? ಕನ್ನಡ ಗೊತ್ತಿಲ್ಲ. हाँ, कर्नाटक नहीं है, किधर है? इधर से हमको असम का है। असम, ठीक है। क्या काम है इधर है? काफी का। हाँ, काफी तोटा। हाँ, इಷ್ಟು कितना साल इधर है? काम हो गया? 4 महीना। हाँ, 4 महीने। कैसा आएगा? बांग्लादेश से या असम है? हमको असम का है। असम है। कैसा आएगा? वेस्ट बंगाल में आएगा? ट्रेन में आएगा। ठीक है, आपका आधार कार्ड दिखाओ. ನೋಡಿ ಸ್ನೇಹಿತರೆ, ಈ ರೀತಿ ಇಡೀ ನಮ್ಮ ಮಲೆನಾಡು ಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೊಡಗು ಹಾಗೆ ಹಾಸನ ಜಿಲ್ಲೆ ಇಲ್ಲೂ ಕೂಡ ಅವರು ಕಾಣ ಸಿಗ್ತಾರೆ. ನಾನು ಮಾತನಾಡಿಸ್ತೀನಿ ಅವ್ರನ್ನ. ಹಲೋ ಮೇಡಮ್, आपका नाम क्या? नाम बोलिए. टीवी चैनल है मेरा, यूट्यूब चैनल. क्या नाम है आपका? कन्नड़ बरता निಮಗೆ? बरಲ್ಲ. इधर से किधर आएगा? क्या स्टेट है आपका? हाँ, असम. आधार कार्ड दिखाओ आपका. हाँ, ರೂಮಲ್ಲಿ ಆಧಾರ್ ಕಾರ್ಡ್ ಇಟ್ಟು ಪೂಜೆ ಮಾಡಿ. ಇಲ್ಲಿ ರಾಸ್ಕಲ್ಗಳ ಕೊಡು ಆಧಾರ್ ಕಾರ್ಡ್ ಕೊಡು. ಇಮಿಡಿಯೇಟ್ ಪೊಲೀಸ್ ಕರೆಸ್ತೀನಿ. ಕೊಡು ಆಧಾರ್ ಕಾರ್ಡ್. ನೀನು ರಾಸ್ಕಲ್ ರೂಮಲ್ಲಿ ಇಟ್ಟಿದ್ದಾರೆ, ಕತ್ತೆಕಾಯಿರಿ ಹೋಗಿ. ಅಲ್ಲಿ ಕೊಡ್ರಿ, ನಿಮ್ಗೆ ಕೊಡ್ರಿ ಆಧಾರ್ ಕಾರ್ಡ್ ಕೊಡ್ರಿ. ನೀನು ಆಟ ಆಡಕ್ಕೆ ಬಂದಿದ್ದಾರೆ ಇಲ್ಲಿ. ಎಲ್ಲಿಂದ ಬರ್ತಕ್ಕಂಥದ್ದು? ಇಲ್ಲಿ ಆಧಾರ್ ಕಾರ್ಡ್ ಇದ್ರೆ ರೂಮಲ್ಲಿದೆ, ಮನೇಲಿದೆ, ಓನರ್ ಹತ್ರ ಇದೆ. ಇಮಿಡಿಯೇಟ್ ಪೊಲೀಸ್ ಕರೆಸ್ತೀನಿ. ಕೊಡಮ್ಮ ಅಲ್ಲಿ ಆಧಾರ್ ಕಾರ್ಡು. ನೋಡಿ ಸ್ನೇಹಿತರೆ, ಈ ರೀತಿ ಬಾಂಗ್ಲಾ ಮೂಲದವರು ಅಸ್ಸಾಂ ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಲೆನಾಡು ಭಾಗದಲ್ಲಿ ಎಷ್ಟು ಮಟ್ಟಿಗೆ ಇವರು ಮಿಡತ ಹಿಂಡುಗಳು ಇವ್ರದ್ದು. ನಾಳೆ ದಿನ ಏನಾದರೂ ಈ ಒಂದು ದೇಶದ ಒಂದು ಭದ್ರತಾ ವ್ಯವಸ್ಥೆಗೆ ಏನಾದರೂ ಲೋಪ ಆದರೆ ಇದಕ್ಕೆ ಕಾರಣ ಯಾರು? ರಾಜಕಾರಣಿಗಳು, ಈ ಹಲ್ಕಟ್ಟು ರಾಜಕಾರಣಿಗಳು. ನೋಡಿ, ಇಲ್ಲೊಬ್ಬ ಆಧಾರ್ ಕಾರ್ಡ್ ತೋರಿಸ್ತಾನೆ. ಕ್ಯಾ ನಾಮೇ ಆಪ್ಕಾ? ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 25,000 ದಂಡ ವಿಧಿಸಿ ಹಾಸನದ ಪೋಕ್ಸೋ ವಿಶೇಷ ನ್ಯಾಯಾಲಯ ಕಠಿಣ ತೀರ್ಪು ನೀಡಿದ್ದು, ಇದು ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವಾಗಬೇಕು ಅಂತ ಹೇಳಿ ಪೋಕ್ಸೋ ನ್ಯಾಯಾಲಯದ ವಿಶೇಷ ಅಭಿಯೋಜಕ ಶ್ರೀನಿವಾಸ್ ಗೌಡ ತಿಳಿಸಿದ್ದಾರೆ. ಕೋರ್ಟ್ ಆವರಣದಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗಿತ್ತು. ವಿಚಾರಣೆಯಲ್ಲಿ ಆರೋಪಿಯು ಸಂತ್ರಸ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾದಂತಹ ದೇವರಾಜ್ ಅವರು ಆರೋಪಿಗೆ 20 ವರ್ಷಗಳ ಕಠಿಣ ಶಿಕ್ಷೆಯನ್ನ ವಿಧಿಸಿದ್ದಾರೆ. ಜೊತೆಗೆ ಸರ್ಕಾರದಿಂದ 7 ಲಕ್ಷ ರೂಗಳನ್ನ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ, ಆರೋಪಿ ತನ್ನ ಪತ್ನಿಯ ಚಿಕ್ಕಪ್ಪನ ಮಗಳ ಸಂತ್ರಸ್ತೆ ಬಾಲಕಿಯನ್ನ ಮನೆಯಲ್ಲೇ ಕೆಲಸ ಇದೆ ಅಂತ ಸುಳ್ಳು ಹೇಳಿ ತನ್ನ ಮನೆಗೆ ಕರ್ಕೊಂಡು ಹೋಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದ. ಈ ಕೃತ್ಯದ ಪರಿಣಾಮ ಬಾಲಕಿ ಗರ್ಭಿಣಿ ಕೂಡ ಆಗಿದ್ದಳು. ಆಕೆ ಒಂದು ಚಿಕ್ಕ ಮಗು ಕೂಡ ಇದೆ ಆಕೆಗೆ. ಈಗ ಇಂತಹ ಅಮಾನವೀಯ ಹಾಗೂ ನೀಚ ಕೃತ್ಯಗಳಿಗೆ ನ್ಯಾಯಾಲಯ ನೀಡಿರ್ತಕ್ಕಂಥ ಇಂಥ ತೀರ್ಪು ಅತ್ಯಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಬೇಕು ಅಂತ ಹೇಳಿ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಒಂದೊಳ್ಳೆಯ ತೀರ್ಪು. ಅಂಡ್ ಈ ತೀರ್ಪುಗಳು, ನನ್ನ ವೈಯಕ್ತಿಕ ಕ್ಲೈಮ್ ಏನು ಅಂತ ಅಂದ್ರೆ, ಇಂತಹ ಪ್ರಕರಣಗಳಲ್ಲಿ ತನಿಖೆಯ ವೇಗವನ್ನ ಹೆಚ್ಚಿಸಿ
1 ವರ್ಷ ನೀವು ಒಂದು ಆಯ್ತು. ಯಾಕೆ ಅಂತಂದ್ರೆ ತೀರ್ಪು ಕೊಡೋ ಭರಾಟೆಯಲ್ಲಿ ಎಲ್ಲ ಒಂದು ಕಡೆ ಯಾರೋ ಅಮಾಯಕರು ಶಿಕ್ಷೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಹಳಷ್ಟು ತನಿಖೆ ನಡೆಸ್ತಾರೆ, ಎಕ್ಸಾಮಿನ್ಗಳು ಮಾಡ್ತಾರೆ, ಇವೆಲ್ಲ ಆಗ್ತವೆ, ಫೈನ್. ಬಟ್ ಆದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಇಂತಹ ಪ್ರಕರಣಗಳು ಇತ್ಯರ್ಥ ಆಗಬೇಕು. ಶಿಕ್ಷೆ ಅಂತಕ್ಕಂಥದ್ದು ಮತ್ತೊಬ್ಬ ಹೆದರುವಂತಿರಬೇಕು. 20 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದ್ದಾರೆ, ಒಂದೊಳ್ಳೆ ತೀರ್ಪನ್ನ ಕೊಟ್ಟಿದ್ದಾರೆ. ಇದು ಬೇರೆಯವರಿಗೆ ಮಾದರಿ ಆಗಬೇಕು ಅಂಡ್ ಬೇರೆಯವರಿಗೆ ಇದೊಂದು ಎಚ್ಚರಿಕೆ ಸಂದೇಶ ಆಗುಳಿಬೇಕು. ಇಂದು ಹಾಸನ ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಶ್ರವಣಬೆಳಗೊಳ ಪೊಲೀಸ್ ಠಾಣೆಯವರು ನೋಂದಾಯಿಸಿದಂಥ ಪೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ 139/21ರಲ್ಲಿ ಹಾಗೆ ಸ್ಪೆಷಲ್ ಕೇಸು 71/22ರಲ್ಲಿ ಆರೋಪಿ ಸಂತ್ರಸ್ತೆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಅತ್ಯಾಚಾರ ಆರೋಪ ಸಾಬೀತಾಗಿದ್ದರಿಂದ ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ಆರೋಪಿಗೆ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 25,000 ರೂಪಾಯಿಗಳ ದಂಡ ವಿಧಿಸಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರಾಜ್ ಸಾಹೇಬ್ರವರು ತೀರ್ಪು ನೀಡಿದ್ದಾರೆ. ಇದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗಬೇಕು. ಸಂತ್ರಸ್ತೆ ಬಾಲಕಿಗೆ ಅತ್ಯಾಚಾರ ಮನೆಗೆ ಕರ್ಕೊಂಡೋಗಿ ಅವನು ಅವರ ಪತ್ನಿಯ ಚಿಕ್ಕಪ್ಪನ ಮಗಳನ್ನ ಕರ್ಕೊಂಡೋಗಿ ಮನೇಲಿ ಕೆಲಸ ಇದೆ ಅಂತೇಳಿ ಕರ್ಕೊಂಡೋಗಿ ನಂಬಿಸಿ ಅತ್ಯಾಚಾರ ಮಾಡಿ ಪ್ರೆಗ್ನೆಂಟ್ ಆಗಿ ಆ ಮಗುಗೊಂದು ಚಿಕ್ಕ ಮಗುನೂ ಸಹ ಇದೆ. ಇದು ಸಮಾಜಕ್ಕೆ ಈ ತೀರ್ಪು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗಬೇಕು. ಅತ್ಯಾಚಾರ ಮಾಡೋ ಅಂಥ ಅತಿಕ್ರಮಿಗಳಿಗೆ ಇದೊಂದು ಹಾಸನದ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ನೀಡಿರೋದು ಅತ್ಯಾಚಾರಿಗಳಿಗೆ ಒಂದು ಸಿಂಹ ಸ್ವಪ್ನವಾಗಿದೆ. ಇಂಥ ತೀರ್ಪನ್ನು ಸಮಾಜದಲ್ಲಿ ಎಲ್ಲರೂ ಸಹ ಸ್ವಾಗತಿಸಿ ಇಂಥ ಕೃತ್ಯಗಳು ನಡೆದಂತೆ ಎಲ್ಲರೂ ಸಹ ಸಮಾಜದ ಎಲ್ಲರೂ ಸಹ ಸಹಕರಿಸಿ ಇಂಥ ಕೃತ್ಯಗಳನ್ನ ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಈ ತೀರ್ಪನ್ನು ನಾನು ಅಭಿಯೋಜಕನಾಗಿ ಸ್ವಾಗತಿಸ್ತೇನೆ. ನ್ಯಾಯಾಲಯದ ತೀರ್ಪನ್ನು ಕೋರ್ಟಿಗೆ ಬರಲ್ಲ, ಕೆಲವು ಘಟನೆ ಇನ್ನೂ ಇದ್ದಾವೆ, ಕೋರ್ಟ್ ಎದುರ್ತಾರೆ ನಾಚಕಂಡಿ ಅಥವಾ ಏನೋ ಒಂದು. ಇದರಲ್ಲಿ ಕೆಲವು ಸಂತ್ರಸ್ತೆ ಬಾಲಕಿಯರು ನ್ಯಾಯಾಲಯದಲ್ಲಿ ಬಂದು ತಮ್ಮ ಮೇಲೆ ನಡೆದಂಥ ಅತ್ಯಾಚಾರವನ್ನು ಹೇಳೋದ್ರಲ್ಲಿ ನಾಚಿಕತ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ವಿಶೇಷ ನ್ಯಾಯಾಲಯದಲ್ಲಿ ಅದನ್ನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮುಖಾಂತರ ನಡೆಸ್ತಾ ಇದೆ. ಅದರಲ್ಲಿ ಹೇಳೋದನ್ನು ಯಾರೂ ಸಹ ನಾಚ್ಕೋಬಾರ್ದು, ಅಲ್ಲಿ ಯಾರೂ ಸಹ ಇರಲ್ಲ, ಮುಜುಗರ ಪಟ್ಕೋಬಾರ್ದು. ಏನು ತಮ್ಮ ಮೇಲೆ ಅತ್ಯಾಚಾರ ನಡೆದಿದೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಹೇಳಿದ್ರೆ ಇಂಥ ಅತಿಕ್ರಮಿಗಳಿಗೆ ಶಿಕ್ಷೆ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ. ಜೆಡಿಎಸ್ ಪಕ್ಷದ ವತಿಯಿಂದ ಜನವರಿ 24ನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಜನತಾ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಸುಮಾರು 2 ಲಕ್ಷಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ ಇದೆ ಅಂತ ಹೇಳಿ ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾವೇಶಕ್ಕೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು, ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಜೆಡಿಎಸ್ನ ಹಾಲಿ ಮತ್ತೆ ಮಾಜಿ ಶಾಸಕರುಗಳು, ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಈಗಾಗಲೇ ಸಿದ್ಧತೆ ಬಹುತೇಕ ಪೂರ್ಣಗೊಂಡಿದ್ದು ಜನರನ್ನ ವಿವಿಧ ತಾಲೂಕುಗಳಿಂದ ಕರೆತರಲು ಸುಮಾರು 2,000ಕ್ಕೂ ಹೆಚ್ಚು ಖಾಸಗಿ ಹಾಗೂ ಸಾರಿಗೆ ಬಸ್ಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜೆಡಿಎಸ್ ಪ್ರತ್ಯೇಕವಾಗಿ ಹಾಸನದಲ್ಲಿ ಸಮಾವೇಶ ಮಾಡ್ತಾ ಇದೆ ಅಂತಕ್ಕಂಥ ಸಂಸದ ಶ್ರೇಯಸ್ ಪಟೇಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸ್ವರೂಪ್ ಪ್ರಕಾಶ್, ಜೆಡಿಎಸ್ ಎಂದಿಗೂ ಕೂಡ ಎನ್ಡಿಎ ಮೈತ್ರಿಕೂಟದೊಂದಿಗೆ ಇರಲಿದ್ದು ಇದರಲ್ಲಿ ಯಾವುದೇ ಗೊಂದಲ ಬೇಡ, ಮುಂದೆಯೂ ಸಹ ಬಿಜೆಪಿಯೊಂದಿಗೆ ಜೆಡಿಎಸ್ ಮೈತ್ರಿ ಮುಂದುವರಿಯುತ್ತೆ, ಪಕ್ಷದ ತೀರ್ಮಾನದಂತೆ ಹಾಸನದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಇದೇ ವೇಳೆ ಜೆಡಿಎಸ್ನ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದೇವೇಗೌಡ, ನಗರ ಪಾಲಿಕೆ ಮಾಜಿ ಮೇಯರ್ ಗಿರೀಶ್ ಚನ್ವೀರಪ್ಪ, ಮಾಧ್ಯಮ ವಕ್ತಾರ ರಘು ಹೊಂಗೆರೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೃಹತ್ ಜನತಾ ಸಮಾವೇಶ ಜಾತ್ಯತೀತ ಜನತಾದಳದ 25ನೇ ವರ್ಷದ ಬೆಳ್ಳಿಯ ಒಂದು ಸಂಭ್ರಮ. ಸುಮಾರು 1.5 ಲಕ್ಷದ 2 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳ ಮುಖಂಡರು ನಾಳೆ ಬಂದು, ಅದು ವಿಶೇಷವಾಗಿ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಸಮಾವೇಶ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಅದೇ ರೀತಿ ತಾವು ಕೂಡ ಮಾಧ್ಯಮ ಮಿತ್ರರು ತಾವು ಕೂಡ ವೀಕ್ಷಣೆ ಮಾಡಿದ್ರಿ, ನಮ್ಮ ಜೊತೆ ತಾವು ನೋಡ್ತಾ ಇದ್ರಿ. ದೊಡ್ಡ ಮಟ್ಟಿಗೆ ಸಿದ್ಧತೆಯನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ನಾನು ಕೂಡ ತಮ್ಮ ಮೂಲಕ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ನಾನು ಕೂಡ ಮನವಿಯನ್ನು ಮಾಡ್ತಾಯಿದ್ದೇನೆ. ನಾಳೆ ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ತಾವು ಕೂಡ ಮಾಧ್ಯಮ ಮಿತ್ರರು ತಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಕಾರ್ಯಕ್ರಮನ ತಾವು ಕೂಡ ಇದನ್ನು ಮಾಡಬೇಕು ಅಂತ ನಾನು ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡೋಕ್ಕೆ ಬಯಸ್ತೇನೆ. ಆಮೇಲೆ ಇದೊಂದು ನಾಳೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ದೇಶ ಕಂಡಂತಹ ಅಪ್ರತಿಮ ನಾಯಕರಾದಂಥ ಪೂಜ್ಯ ದೇವೇಗೌಡ ಅಪ್ಪಾಜಿಯವರು ಆಗಮಿಸ್ತಾ ಇದ್ದಾರೆ.
ಅದೇ ರೀತಿ ಕೇಂದ್ರ ಸಚಿವರಾದಂಥ ನಮ್ಮ ನಾಯಕರಂಥ ಕುಮಾರಣ್ಣವರು, ಅದೇ ರೀತಿ ನಮ್ಮ ಹಾಸನ ಜಿಲ್ಲೆ ಅಭಿವೃದ್ಧಿ ಅಧಿಕಾರರಂಥ ಎಚ್ ಡಿ ರೇವಣ್ಣವರು, ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು MLC ಅಂತ ಸೂರಜ್ ಅವರು ಒಳಗೊಂಡಂತೆ ಎಲ್ಲ ನಮ್ಮ ಪಕ್ಷದ ಶಾಸಕರಿರ್ಬೋದು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಮತ್ತೆಲ್ಲ ಮುಖಂಡರು ಕೂಡ ನಾಳೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭ ನಾನು ಕೂಡ ಅವ್ರಿಗೆಲ್ಲ ಕೂಡ ವೈಯಕ್ತಿಕವಾಗಿ ನಾನು ಕೂಡ ಕರೆ ಮಾಡಿ ಆಹ್ವಾನ ಕೊಟ್ಟಿದ್ದೀನಿ. ಸಕಲೇಶ್ಪುರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಬೇಕು ಅಂತ ಬೇಲೂರು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ SC/ST ಘಟಕದ ಮಾಜಿ ಸಹ ಸಂಚಾಲಕ ರತನ್, ವಿನಾಕಾರಣ ಮುರಳಿ ಮೋಹನ್ ಸಣ್ಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮುರಳಿ ಮೋಹನ್ ಕನ್ನಡದವರೇ ಅಲ್ಲ, ಈತ ಡಬಲ್ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ರು. ಅಂಡ್ ಸಣ್ಸ್ವಾಮಿ ಅವರು ಪಕ್ಷವನ್ನ ಬೇರೆ ಮಠದಿಂದ ಸಂಘಟಿಸಿ ಒಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ವಿದ್ಯಾಸಂಸ್ಥೆ ತೆರೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಸಣ್ಸ್ವಾಮಿ, ಡಿ ಮಲ್ಲೇಶ್ ಇಬ್ರು ಕೂಡ ಪಕ್ಷಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ. ಇವರನ್ನೇ ಲಘುವಾಗಿ ಕಂಡಿರ್ತಕ್ಕಂಥ ಮುರಳಿ ಮೋಹನ್ ಅವರ ಕೊಡುಗೆ ಜಿಲ್ಲೆಗೆ ಏನು ಅಂತ ಕೇಳಿದ್ರು. ಹೀಗಾಗಿ ಕೂಡಲೇ ಮುರಳಿ ಮೋಹನ್ ಅವ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು, ಇಲ್ಲ ಅಂಡ್ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸದಾಶಿವ, ಕೃಷ್ಣಮೂರ್ತಿ, ರುದ್ರ ಅಂತಕ್ಕಂಥವ್ರು ಹಾಜರಿದ್ದರು. ಕಳೆದ 16ನೇ ತಾರೀಕಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಜಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದ ಮುರಳಿ ಮೋಹನ್ ರವರು ಅವಾಚ್ಯವಾಗಿ ಅವ್ರನ್ನ ನಿಲ್ಲಿಸಿ ಒಳಪಟ್ಟಿ ಹಿಡಿದು ಎಳೆದಾಡಿ ಅವ್ರನ್ನ ಹಲ್ಲೆಗೆ ಪ್ರಯತ್ನ ಪಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ದಿನ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಮುರಳಿ ಮೋಹನ್ ಅವರು ಇದ್ದಾರೆ, ಅವರು ಮೂಲತಃ ನಮ್ಮ ಕರ್ನಾಟಕದವರಲ್ವೇ ಅಲ್ಲ. ಅವರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಡೆಂಕಣಿಕೋಟೆ ತಾಲೂಕು ಕೊತ್ತನೂರು ಗ್ರಾಮ ತಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ವ್ಯಕ್ತಿ. ಈತ ಯೂನಿಯನ್ ಶಾಲೆ 6ನೇ ತರಗತಿ A ಸೆಕ್ಷನಲ್ಲಿ ಓದುತ್ತಿರಬೇಕಾದ್ರೆ ಇವರ ತಂದೆ ತಾಯಿಯವರು ಕರ್ನಾಟಕಕ್ಕೆ ವಲಸೆ ಬಂದಿರ್ತಾರೆ. ಈತ ಒಂದು ಡಬಲ್ ಮರ್ಡರ್ ಕೇಸಲ್ಲಿ ಎಲ್ಲೋ ಕೊಲೆ ಮಾಡಿ, ಈತ ಮತ್ತು ಈತನ ಸಹಚರರು ಎಲ್ಲೋ ಕೊಲೆ ಮಾಡಿ ಆ 2 ಬಾಡಿನ ಚಾರ್ಮುಡಿ ಘಾಟಿಗೆ ತಂದು ಎಸ್ತಿರ್ತಕ್ಕಂಥ ಘಟನೆ ನಡೆದಿದೆ. ಈ ವ್ಯಕ್ತಿ ಕೂಡ ಆರೋಪಿಯಾಗಿ ಆ ಘಟನೆಯಲ್ಲಿ ಇರೋದಾಗಿ ಆರೋಪಿಯಾಗಿ ಕಾಣಿಸ್ಕೊಂಡಿರ್ತಾರೆ. ಈಗ ಮುರಳಿ ಮೋಹನ್ ಹಲ್ಲೆ ಮಾಡವ್ರೆ ಅಂದ್ರೆ ಅದಕ್ಕೊಂದು ಕೌಂಟರ್ ಕೊಡಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿಸ್ತಾರೆ. ಇವ್ರು ಹೇಳ್ತಾರೆ, ಇಲ್ಲಿ ಇತ್ತೀಚೆಗೆ ಸಕಲೇಶ್ಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದ ವೇಳೆ DC ಸಣ್ಸ್ವಾಮಿ ಅವರ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ, ಆದ್ರೆ ಮುರಳಿ ಮೋಹನ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಲಾಗ್ತಾ ಇದೆ ಅಂತ ಹೇಳಿ ಯುವ ಮುಖಂಡ ನಂದೀಶ್ ಬ್ಯಾಬಾ ಅಂತಕ್ಕಂಥವ್ರು ಸ್ಪಷ್ಟನೆ ನೀಡಿದ್ದಾರೆ. ಹೆಂಗ್ರಿ ಸ್ಪಷ್ಟನೆ ಹೆಂಗ್ ಕೊಡ್ತೀರಿ ನೀವು? ಮುರಳಿ ಮೋಹನ್ ಕೊಡಬೇಕು, ಇಲ್ಲ DC ಸಣ್ಸ್ವಾಮಿ ಕೊಡ್ಬೇಕು. ಇವ್ರು ಸ್ಪಷ್ಟನೆ ಕೊಡ್ತಾ ಇದಾರಂತೆ. ಏನಂತೆ? ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ಮುರಳಿ ಮೋಹನ್ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಕಾಂಗ್ರೆಸ್ ಪಕ್ಷದ ಘನತೆಗೆ ಧಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಸಣ್ಸ್ವಾಮಿ ಮತ್ತು ಅವರ ಸಹಚರರು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಹೇಳ, ಪಕ್ಷದ ಘನತೆಯನ್ನ ಹಾಳು ಮಾಡ್ಕೊಳ್ತಾ ಇರೋದ್ ನೀವುಗಳೇ. ದಿವಸಕ್ಕೆ 4 ಪ್ರೆಸ್ ಮೀಟ್ ಮಾಡಿ ಇಬ್ರು ಬಂದು ಹಲ್ಲೆ ಮಾಡವ್ರೆ ಅಂತಾರೆ, ಇನ್ನಿಬ್ರು ಬಂದು ಹಲ್ಲೆ ಮಾಡಿಲ್ಲ ಅಂತ. ಇಬ್ರು ಬಂದು ಮುರಳಿ ಮೋಹನ್ ಉಚ್ಚಾಟನೆ ಮಾಡಿ ಅಂತಾರೆ, ಇಬ್ರು ಬಂದು DC ಸಣ್ಸ್ವಾಮಿ ಉಚ್ಚಾಟನೆ ಮಾಡಿ ಅಂತಾರೆ. ಹೈಕಮಾಂಡ್ ಕಣ್ಣು ಮುಚ್ಕೊಂಡು ಕೂತಿದೆ. ಹಿರಿಯ ನಾಯಕರು ಕಾರ್ಸಿ ಇಬ್ರು ಬುದ್ಧಿ ಹೇಳ್ಬಿಟ್ಟು ಸರಿ ಮಾಡೋದು ಬಿಟ್ಬಿಟ್ಟು 1 ವಾರದಿಂದ ಇದನ್ನೇ ಓದ್ಕೊಂಡು ಕೂತಿದೀವಿ ನಾವು. ದಿನ ಬೆಳಗಾದ್ರೆ ಒಬ್ಬ ಅಲ್ಲೇ ಮಾಡವನೆ ಅಂತ, ಇನ್ನೊಬ್ರು ಅಲ್ಲೇ ಮಾಡಿಲ್ಲ ಅಂತ. ಎಸ್, ಏನ್ ಮಾತಾಡೋರು ನೋಡಿ, ಇವ್ರು ಮುಂದಕ್ಕೆ ಮಾತಾಡೋರೆ ಅಲ್ಲೇ ನಡೆದಿದ್ರೆ ಅದೇ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ತಾ ಇದ್ರು, ಹೌದಲ್ವೇ? ಆದ್ರೆ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ. ಮುರಳಿ ಮೋಹನ್ ಅವರು ಸಕ್ರಿಯ ಕಾರ್ಯವೈಖರಿ ಮತ್ತೆ ಪಕ್ಷ ಸಂಘಟನೆ ಕಾರ್ಯವನ್ನ ವಿರೋಧಿಗಳು ಸಹಿಸಿಕೊಳ್ತಾ ಇಲ್ಲ. ಅವರು ವಾರದ 5 ದಿನಗಳಲ್ಲಿ ಪಕ್ಷ ಸಂಘಟನೆ ಮೀಸಲಿಟ್ಟು ತಮ್ಮ ನಿವಾಸದ ಕಚೇರಿಯಲ್ಲಿ ಜನರ ಅಹವಾಲು ಸ್ವೀಕರಿಸಿ ಜನರಿಗೆ ಸ್ಪಂದಿಸ್ತಾ ಇದ್ದಾರೆ. ಅವರ ಕಾರ್ಯಶೈಲಿ ಗಮನಿಸಿ ಬಿಜೆಪಿ ಹಾಗೂ JDSನ ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಸಂತಸದ ಸಂಗತಿ. ಪ್ರತಿ ಬೂತ್ ಮಟ್ಟದಲ್ಲಿ ಯುವಕರಿಗೆ ರಾಜಕೀಯ ಆಯ್ತು, ಕತೆಗಳು ಬೇಡ.
ಒಟ್ಟಿನಲ್ಲಿ ಇವ್ರು ಮಾಡಿಲ್ಲ, ಡಿ ಸಿ ಸಣ್ಣಸ್ವಾಮಿ ತಪ್ಪು, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಧು ಅಬ್ಬನ, ಅನ್ವರ್ ಪಾಷಾ, ರವಿ ಶ್ರೀಧರ್ ಅಂತಕ್ಕಂಥವ್ರು ಹಾಜರಿದ್ದರಂತೆ. ಇಲ್ಲಿ ಮುರಳಿ ಮೋಹನ್ ಅವ್ರದ್ದು ತಪ್ಪು, ಡಿ ಸಿ ಸಣ್ಣಸ್ವಾಮಿ ಅವ್ರ ತಪ್ಪು, ಐ ಡೋಂಟ್ ನೋ. ಆದ್ರೆ ಈಗ ನೀವು ದಿನ ಬೆಳಗಾದ್ರೆ ಪಕ್ಷದ ಒಳಗಡೆ ಆಂತರಿಕ ವಿಚಾರಗಳನ್ನ ನೀವು ಪಕ್ಷದೊಳಗಡೆ ಇಬ್ರು ಲೀಡರ್ ಅಲ್ವೇನ್ರಿ ಸಕಲೇಶ್ಪುರದಲ್ಲಿ? ಯಾರು ಲೀಡರ್ಗಳು ಕೂರಿಸ್ಕೊಂಡು ಪಕ್ಷದ ಜಿಲ್ಲಾಧ್ಯಕ್ಷರು ಅಂತ ಯಾರು ಇಲ್ವಾ ನಿಮ್ ಪಕ್ಷದಲ್ಲಿ? ಕೂರ್ಸ್ ಇಬ್ರು ಯಾರ ಸಮಸ್ಯೆ ಆಗಿದೆ, ಎಸ್ ಹಲ್ಲೆ ಆಯ್ತಾ ಕಂಪ್ಲೇಂಟ್ ಕೊಡಿ, ಯಾರು ಆಗಿರ್ಲಿ. ಹಲ್ಲೆ ನಡೆದಿದೆ ಅಂತ ಹೇಳಕ್ಕೆ ಸಾಕ್ಷಿ ಏನಿದೆ ತೋರಿಸಿ. ಅದನ್ನು ಬಿಟ್ಟು ಇವ್ರ ಪರವಾಗಿ ಇಬ್ರು ಬ್ಯಾಟಿಂಗ್, ಅವ್ರ ಪರವಾಗಿ ಇಬ್ರು ಬ್ಯಾಟಿಂಗ್. ಯಾರು ಬ್ಯಾಟಿಂಗ್ ಮಾಡ್ತಿರೋರು? ಪಕ್ಷದೊಳಗಿರೋರೇ ಎಲ್ರೂ. ವಿಷಯ ದಿನಾಂಕ 16/1/2026 ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಕಂದಾಯ ಸಚಿವರ ಸಾರಥ್ಯದಲ್ಲಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿಗಳಾದ ಕೃಷ್ಣ ಬೈರೇಗೌಡರು ಅವರು ಮತ್ತು ತಾಲೂಕು ಆಲೂರು ಸಕಲೇಶ್ಪುರ ಮತ್ತು ಆಲೂರು ತಹಶೀಲ್ದಾರ್ ಸಮ್ಮುಖದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶ್ಪುರ ಕಟಾಯ ವಿಧಾನಸಭಾ ಕ್ಷೇತ್ರದ ಶ್ರೀಯುತ ಮುರಳಿ ಮೋಹನ್ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡಿ ಪಕ್ಷವನ್ನು ಕುಗ್ಗಿಸುವಂಥ ಕೆಲಸವನ್ನು ಸಣ್ಣಸ್ವಾಮಿಯವರು ಮತ್ತು ಅವ್ರ ಸಹಚರರು ಮಾಡಿರುತ್ತಾರೆ. ಅವರ ಮೇಲೆ ಹಲ್ಲೆ ನಡೆದಿದೆ ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ನಡೆಸಿದ್ದಾರೆ ಅಂತೇಳಿ ಮುರಳಿ ಮೋಹನ್ ಅವರ ಮೇಲೆ ಆರೋಪವನ್ನು ಹೊರಿಸಿ ಅವರ ಕಾರ್ಯವೈಖರಿ ಮತ್ತು ಸಂಘಟನೆ ಮಾಡುತ್ತಿರೋದ್ರ ಬಗ್ಗೆ ಸಹಿಸಲಾಗದೆ ಈ ಸಣ್ಣಸ್ವಾಮಿ ಅವರು ಮತ್ತು ಅವರ ಸ್ನೇಹಿತರು ಸಹಚರರು ಸೇರಿ ಮುರಳಿ ಮೋಹನ್ ಮೇಲೆ ಆಪಾದನೆ ಹೊರಿಸಿರ್ತಾರೆ. ವಿಷಯ ಇಷ್ಟೇ, ಮುರಳಿ ಮೋಹನ್ ಅವರ ಕಾರ್ಯವೈಖರಿ ಮತ್ತು ಪಕ್ಷ ಸಂಘಟನೆ ಮಾಡ್ತಿರೋದು ಆಲೂರು ಸಕಲೇಶ್ಪುರದಲ್ಲಿ ಇವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಜೊತೆಗೆ ಅವ್ರ ಪಕ್ಷ ಸಂಘಟನೆ ಮಾಡೋದ್ರ ಜೊತೆಗೆ ಯುವಕರನ್ನ ಗುರುತಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಕೂಡ ಆದರೂ ಸಕಲೇಶ್ಪುರ ಆಲೂರಲ್ಲಿ ಯಾರು ಕೂಡ ನೆಲೆ ನಿಂತಿರೋದಿಲ್ಲ. ಏನು ಚುನಾವಣೆಗಳು ನಡೀತಿತ್ತು, ಎಲೆಕ್ಷನ್ಗಳು ಮುಗಿಸ್ಕೊಂಡು ಬೇರೆ ಕಡೆಯಿಂದ ಬಂದು ಮತ್ತೆ ಅಲ್ಲಿ ಯಾರು ಕೂಡ ನೆಲೆಯಾಗಿ ನಿಲ್ತಿರಲಿಲ್ಲ. ಮುರಳಿ ಮೋಹನ್ ಅವರು ಸಕಲೇಶ್ಪುರಲ್ಲಿ ಸತತವಾಗಿ 10-12 ವರ್ಷದಿಂದ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಸಫಲರಾಗಿದ್ದಾರೆ. ಅಂದರೆ ಎಲ್ಲ ಕಾರ್ಯಕರ್ತರನ್ನು ಗುರುತಿಸಿ ಯುವಕರನ್ನ ಸಂಘಟನೆಗೆ ತರೋದ್ರ ಜೊತೆಗೆ ರಾಜಕೀಯವಾಗಿ ಮತ್ತು ಸಂಘಟನಾತ್ಮಕವಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನು ನಮ್ಮ ಕ್ಷೇತ್ರದಲ್ಲಿ ಅವರು ದಿನನಿತ್ಯ ಅವರ ಓಡಾಟವನ್ನು ಸಹಿಸೋಕ್ಕಾಗ್ದಲೇ ಅವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಈ ಸಣ್ಣಸ್ವಾಮಿ ಮತ್ತು ಅವ್ರ ಸಹಚರವರು ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಅವ್ರ ಕಾರ್ಯವೈಖರಿಯನ್ನು ನೋಡಿ ಪಕ್ಷ ಸಂಘಟನೆ ಕಟ್ಟೋದ್ರ ಜೊತೆಗೆ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಸಕಲೇಶ್ಪುರ ಆಲೂರು ಕಟಾಯ ಕ್ಷೇತ್ರದಲ್ಲಿ ಬಲಪಡಿಸಲು ಶ್ರಮಿಸ್ತಾ ಇರ್ತಕ್ಕಂಥ ಮುರಳಿ ಮೋಹನ್ ಅವರ ತೇಜೋವಧೆ ಮಾಡುವ ಉದ್ದೇಶದಿಂದ ಡಿ ಸಿ ಸಣ್ಣಸ್ವಾಮಿಗೆ ಹಲ್ಲೆ ಆಗಿದೆ ಅಂತಕ್ಕಂಥ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಕೂಡಲೇ ಯಾರು ಈ ತರ ಆರೋಪ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒತ್ತಾಯಿಸಿದ್ದಾರೆ. ಇದು ಅದೇ ಕತೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಮತ್ತೆ ಮುಖಂಡರಾದ ಮುರಳಿ ಮೋಹನ್ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ನಡೀತಾ ಇದೆ. ಪಕ್ಷದ ಒಳಗೆ ಇದ್ದುಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದೇ ಗುಂಪು ಹಲವಾರು ಬಾರಿ ಹೈಕಮಾಂಡ್ಗೆ ಸುಳ್ಳು ದೂರುಗಳನ್ನ ನೀಡಲು ಹೋಗಿ ಚೀಮಾರಿ ಹಾಕಿಸ್ಕೊಂಡು ಬಂದಿದೆ. ಆದ್ರೂ ಕೂಡ ಬುದ್ಧಿ ಕಲಿಯದೆ ಪಕ್ಷದೊಳಗೆ ಇದ್ಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವವರು ಗೌರವಯುತವಾಗಿ ಪಕ್ಷದಿಂದ ಹೊರ ಹೋಗೋದು ಸೂಕ್ತ. ಇಲ್ದೋದ್ರೆ ಇವುಗಳು ಪಕ್ಷದ ಸಂಘಟನೆಗೆ ಮಾರಕ ಆಗ್ತಾರೆ, ಮತ್ತೊಂದು ಇನ್ನೊಂದು ಅಂತ ಹೇಳ್ಕೊಂಡಿದ್ದಾರೆ. ಎಸ್, ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾರಾಯಣ್, ತಾಲೂಕು ಕಾಂಗ್ರೆಸ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಮರಸುಕೊಪ್ಪಲು, ಮುಖಂಡರಾದ ಸರ್ವರ್ ಪಾಷಾ, ನಾರಾಯಣ್, ಶಂಕರ್ ಇನ್ನಿತರರು ಹಾಜರಿದ್ರಂತೆ. ಮತ್ತೊಮ್ಮೆ ನಾನು ಅದನ್ನೇ ಹೇಳೋದು, ಇಲ್ಲಿ ಮುರಳಿ ಮೋಹನ್ ತಪ್ಪೋ, ಡಿ ಸಿ ಸಣ್ಣಸ್ವಾಮಿ ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ನಿಜವೋ ಸುಳ್ಳು ಐ ಡೋಂಟ್ ನೋ, ಗೊತ್ತಿಲ್ಲ ಅಲ್ಲಿ ಯಾರಿಗೂ ಅಲ್ಲಿ ಏನಾಯ್ತು ಅಂತ. ಬಟ್ ಆದ್ರೆ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಕೊಡಿ. ದಿನ ಬೆಳಗಾದ್ರೆ ಪಕ್ಷದ ಒಳಗಿನ ನಿಮ್ಮ ನಾಯಕರ ಆಂತರಿಕ ಕಚ್ಚಾಟಗಳನ್ನ ಯಾವುದೋ ಒಂದು ಪ್ರಕರಣವನ್ನ ಇಟ್ಕೊಂಡು ಆ ಪ್ರಕರಣದ ಮೂಲಕ ದಿನ ಬೆಳಗಾದ್ರೆ ಬಂದು ಪತ್ರಿಕಾಗೋಷ್ಠಿಗಳು ಮಾಡ್ಕೊಂಡು ಅವ್ರ ಮಾನ ಇವ್ರ ಮಾನ ಅವ್ರು ಕಳಿಬೇಡಿ. ಇಷ್ಟು ದಿವಸ ಡಿ ಸಿ ಸಣ್ಣಸ್ವಾಮಿ ಅವ್ರನ್ನ ಕೊಲೆ ಆರೋಪಿ ಅಂತ ಯಾರೋ ನೆನ್ನೆ ಬಂದು ಹೇಳೋದ್ರು, ಇವತ್ತು ಬಂದು ಯಾರೋ ಮುರಳಿ ಮೋಹನ್ ಡಬಲ್ ಮರ್ಡರ್ ಮಾಡ್ಬಿಟ್ಟು ಅವ್ರ ಪ್ರಕರಣದ ಆರೋಪಿ ಅಂತ ಇವ್ರು ಹೇಳೋಗ್ತಾರೆ. ಏನು ಸಂದೇಶ ಕೊಡಕ್ ಹೊರಟಿದ್ರಿ? ಮುಂದೊಂದು ದಿನ ಮುರಳಿ ಮೋಹನ್ ಇದೇ ತರ ಮಾಡಿದ್ರೆ ನಾವು ದೊಡ್ಡ ಉಗ್ರ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಕೆಲಸ ಮಾಡಿದ್ದಾರೆ ಮುರಳಿ ಮೋಹನ್ ಬಗ್ಗೆ ನಾವು ಮಾತಾಡಕ್ಕೆ ಏನಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಉಳಿದಿದ್ದಾರೆ, ವಾರಕ್ಕೆ 4 ದಿವಸ ಕ್ಷೇತ್ರದಲ್ಲಿ ಇರ್ತಾರೆ. ಯಾವುದೇ ಕೆಲಸ ಆದ್ರೂ ಕೂಡ ಅವರು ಫೋರಲ್ ಆಗಿರ್ಬೋದು ಇಲ್ಲ ಖುದ್ದಾಗಿ ಬಂದಿರೋದು ಮಾಡಿ ನಮಗೆ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಎಲ್ಲ ಇವತ್ತು ಬೇರೆ ಪಕ್ಷದಿಂದ ಮುರಳಿ ಮೋಹನ್ ಕಾರ್ಯಕರ್ತರು ನೋಡ್ಬಿಟ್ಟು ಕಾರ್ಯಗಳು ನೋಡಿ ಬೇರೆ ಪಕ್ಷದವರು ಕೂಡ ಬಂದು ನಾವು ಸೇರ್ಪಡೆ ಆಗ್ತೀವಿ ಅಂತೀವಿ. ತಿಂಗಳಿಗೆ 10 ಜನ 20 ಜನ ಸೇರ್ಪಡೆ ಆಗ್ತಿದ್ದಾರೆ.
ಎಲ್ಲಾ ಪಕ್ಷದಲ್ಲೂ ಬಂದು ಸೇರ್ಪಡೆ ಆಗ್ತಾ ಇದಾರೆ. ಅದು ನಮಗೂ ಖುಷಿ ಇದೆ. ಆಳುಕರು ಹೊಸಬ್ರು ಎಲ್ಲ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷ ಕಟ್ಬೇಕು, ಮುಂದಿನ ದಿನಗಳಲ್ಲಿ ಮುರಳಿ ಮನೋಹರ್ನ ಗೆಲ್ಲಿಸ್ಕೋಬೇಕು ಅನ್ನೋದೇ ಇವತ್ತು ಎಲ್ಲಾ ಯೂತ್ ಇರ್ಬೋದು, ಮತ್ತೆ ಪ್ರಜ್ಞಾವಂತರು ಇರ್ಬೋದು, ಎಲ್ಲ ಬಂದು ಕ್ಷೇತ್ರದಲ್ಲಿ ಇದ್ದಾರೆ. ನಮಗೆ ಕ್ಯಾಂಡಿಡೇಟ್ ಇದ್ದಾರೆ, ನಮ್ದೇನೋ ಕಷ್ಟ ಸುಖಗಳು ಇರ್ಬೋದು ಅದನ್ನ ಬಗೆಹರಿಸ್ತಿದ್ದಾರೆ ಅಂತ ಇವತ್ತು ಎಲ್ಲಾ ಕಾರ್ಯಕ್ಕೆ ಎಲ್ಲಾ ಪಕ್ಷ ಮುಖಂಡರುಗಳು, ಯೂತ್ ಹುಡುಗರುಗಳು, ಅದರಲ್ಲೂ ಯೂತ್ ಹುಡುಗರು ತುಂಬಾ ಜನ ಬರ್ತಾ ಇದಾರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಮುರಳಿ ಮನೋಹರ್ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾ ಇದಾರೆ. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಇರೋರಿಗೆ ಕೆಲವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ದಯಮಾಡಿ ನಮ್ಮ ಹೈಕಮಾಂಡ್ ಅವ್ರ ಗಮನಕ್ಕೂ ನಾವು ಅದೇ ತರೋದು, ಕ್ಷೇತ್ರದಲ್ಲಿ ಮುರಳಿ ಮನೋಹರ್ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇದೇ ರೀತಿ ಮಾಡ್ಕೊಂಡೋದ್ರೆ ನಾವು 28ಕ್ಕೆ ಗ್ಯಾರಂಟಿ ನಾವು ಸಕಲೇಶ್ಪುರ ಕಡೆ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಹೇಳ್ತಾ, ನಾನು ಮುರಳಿ ಮನೋಹರ್ ವಿರುದ್ಧ ಮಾಡ್ತಾ ಇರೋದಕ್ಕೆ ನಾನು ವಿರೋಧ ಮಾಡ್ತೀನಿ. ಯಾಕಂದ್ರೆ ನಾವು ಪಕ್ಷ ಕಟ್ಟಬೇಕು, ಪಕ್ಷ ಕಟ್ಟರ್ನೇ ವಿರೋಧ ಮಾಡಿ ಅವ್ರನ್ನ ಆಚೆಗೆ ಹಾಕ್ಬೇಕು ಅನ್ನೋರ್ಗ ವಿರುದ್ಧವಾಗಿ ನಾನು ಅವರ ಷಡ್ಯಂತ್ರಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ಬೇಕು. ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಮುರಳಿ ಮನೋಹರ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಮಾಡಕ್ ಬಿಡಿ ಅಂತ ನಾನು ನಮ್ಮ ಪಕ್ಷದವ್ರನ್ನ ಕೇಳ್ಕೇತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಕಲೇಶ್ಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹುಡುಕಾಟ, ಸಂತೆಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ನೈತಿಕ ಪೊಲೀಸ್ಗಿರಿ, ಮಹಿಳೆಗೆ ನಿಂದನೆ. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ, ಆರೋಪಿಗೆ 20 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ, ಪೋಕ್ಸೋ ನ್ಯಾಯಾಲಯದಿಂದ ಕಾಮುಕರಿಗೆ ಕಠಿಣ ಸಂದೇಶ. ಜನತಾ ಸಮಾವೇಶಕ್ಕೆ ಸಿದ್ಧತೆ, 1.5 ಲಕ್ಷ ಭಾಗಿಯಾಗುವ ನಿರೀಕ್ಷೆ, 1400 ಪೊಲೀಸರ ನಿಯೋಜನೆ, ಶಾಸಕ ಸ್ವರೂಪ್ ಪ್ರಕಾಶ್ ಮಾಹಿತಿ. ಮುರಳಿ ಮೋಹನ್ ಕನ್ನಡದವನೇ ಅಲ್ಲ, ಸಕಲೇಶ್ಪುರಕ್ಕೆ ಮುರಳಿ ಮೋಹನ್ ಕೊಡುಗೆ ಏನೂ ಇಲ್ಲ, ಕಾಂಗ್ರೆಸ್ ಮುಖಂಡರ ಹೇಳಿಕೆ. ಕಣ್ಸ್ವಾಮಿ ಅವರ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ, ಮುರಳಿ ಮೋಹನ್ ಮೇಲೆ ಸುಳ್ಳು ಆರೋಪ, ಯುವ ಮುಖಂಡ ನಂದೀಶ್ ಬ್ಯಾಬಾ ಸ್ಪಷ್ಟನೆ. ಮುರಳಿ ಮೋಹನ್ ಮೇಲಿನ ಆರೋಪ ಶುದ್ಧ ಸುಳ್ಳು, ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ, ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒತ್ತಾಯ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ. ಸದ್ಯದ ಕಡೆ ನಮ್ಮ ನಡೆ.